ಥಣಿಸಂದ್ರದಲ್ಲೂ ಕೂಡ ಈ ಒತ್ತುವರಿ ಆಗಿದ್ವಲ್ಲ ಜಾಗಗಳು, ಅಲ್ಲಿ ತೆರವು ಮಾಡೋಕೆ ಜೆಸಿಬಿಗಳು ಹೋಗ್ತಾ ಇದ್ದಾವೆ. ಕೋಗಿಲು ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಆರಂಭ ಆಗಿದೆ. ಥಣಿಸಂದ್ರದ SRK ನಗರದಲ್ಲಿ ಹಲವು ಮನೆಗಳು ನೆಲಸಮ ಆಗಿದೆ. ಬಿಡಿಎ ತೆರವು ಕಾರ್ಯಾಚರಣೆಗೆ ಒತ್ತುವರಿದಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಬೆಳಗ್ಗೆ 6 ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. 6 ಗಂಟೆಯಿಂದ ನೋಟಿಸ್ ಕೊಡದೆ ಏಕಾಏಕಿ ಬಂದು ತೆರವು ಮಾಡ್ತಾ ಇದ್ದಾರೆ ಮನೆಯನ್ನ. ನೋಡಿ, ಈ ಆರೋಪ ಕೋಗಿಲು ಅಲ್ಲೂ ಕೇಳಿ ಬಂದಿತ್ತು. ದಾಖಲೆ ಈ ಖಾತೆ ಇದ್ರೂ ಕೂಡ ಮನೆಗಳನ್ನ ಒಡೆದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸ್ವತಃ ಕೃಷ್ಣೇ ಬೈರೇಗೌಡರು ಬಂದು ಹೇಳಿದ್ರು ಮನೆ ಕೆಡವಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಇಲ್ಲೇ ಇದ್ದೀವಿ, ಈಗ ನೋಡಿದ್ರೆ ಬಿಡಿಎ ಜಾಗ ಅಂತ ಇದ್ದಾರೆ. ನಮ್ಮ ಮನೆ ಬೇಕೇ ಬೇಕು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಕೆಲವೊಂದು ಮನೆಗಳು ಧ್ವಂಸ ಆಗಿದ್ದಾವೆ. ಶೆಡ್ಗಳು, ಮನೆಗಳೆಲ್ಲವೂ ಕೂಡ. ಥಣಿಸಂದ್ರದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ ನೀವುಗಳು. ಆಮೇಲೆ ಇವರುಗಳು ಹೋಗಿ ಬಂದು ಒಂದು ಆರೋಪ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಾ? ಅದು ನಮಗೆ ನೋಟಿಸೇ ಕೊಟ್ಟಿಲ್ಲ ಅಂತ. ಹೆಂಗೆ ನೋಟಿಸ್ ಕೊಡದ ಒಂದು ಮನೆಯನ್ನ ತೆರವು ಮಾಡಕ್ ಸಾಧ್ಯ ಆಗುತ್ತಾ? ಅಥವಾ ಇವ್ರು ಯಾಮಾರಿಸ್ತಾ ಇದ್ದಾರಾ? ಅಥವಾ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರಾ? ಅಕ್ರಮ ಒತ್ತುವರಿ ಆಗಿದೆ ಅಂದ್ರೆ ಇಲ್ಲಿ ಅವಕಾಶ ಮಾಡ್ಕೊಟ್ಟಿದ್ಯಾರು? ಅಧಿಕಾರಿಗಳು ಯಾರಿದ್ರು ಅವಾಗ? ಮನೆ ಕಟ್ಟಕ್ಕೆ ಯಾರು ಹೆಂಗ್ ಅವಕಾಶ ಮಾಡಿಕೊಟ್ರು ಒಂದು ಗೊತ್ತಾಗ್ತಿಲ್ಲಪ್ಪ. ಏಕಾಏಕಿ ದಯವಿಟ್ಟು ಈ ತೆರವು ಮಾಡೋದನ್ನ ಬಿಡಬೇಕು. ಯಾಕೇಳಿ, ಇದು ಅಕ್ರಮವಾಗಿ ಒತ್ತುವರಿ ಆಗಿರೋದ ಇವ್ರದೇ ಜಾಗನ ಗೊತ್ತಿಲ್ಲ ಒಂದು. ಆಮೇಲೆ ಈ ಕೋಗಿಲು ಕ್ರಾಸ್ ತರನೇ ಇಲ್ಲೂ ಕೂಡ ಇನ್ಯಾವುದೋ ರಾಜ್ಯದವ್ರು ಮೆಸೇಜ್ ಮಾಡೋದು, ಪೋಸ್ಟ್ ಮಾಡೋದು, ನಾಟಕ ಮಾಡೋದು, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ. ಆಮೇಲೆ ಇನ್ನೊಂದಷ್ಟು ಮನೆ ಕಟ್ತೀವಿ ಅಂತ ಇವ್ರುಗಳು ಹೋಗೋದು. ಇವ್ಯಾವೋ ಆಗೋದಕ್ಕಿಂತ ಮುಂಚೆ ಫಸ್ಟ್ ನೋಟಿಸ್ ಕೊಡಿ, ಜಾಗದ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳಿ. ಆಮೇಲೆ ನೀವು JCBನಾರ ತಗೊಬನ್ನಿ, ಬುಲ್ಡೋಸರ್ ಆದ್ರೂ ತಗೊಬನ್ನಿ. ಸೋಮ್ನೆ ಅಕ್ರಮವಾಗಿ ಏನೆಲ್ಲ ಒತ್ತುವರಿ ಆಗಿದೆ ಅದನ್ನ ಕೆಡವುತ್ತೀವಿ ಅಂತ ಹೋಗ್ತೀರಿ. ಕೋಗಿಲು ಕ್ರಾಸ್ನಲ್ಲಿ ಆಗಿರೋ ಪರಿಸ್ಥಿತಿ ಸಾಕಾಗ್ತಾ ಇಲ್ವಾ? ನೋಟಿಸ್ ಕೊಟ್ಟಿಲ್ಲ ಅನ್ನೋ ಆರೋಪ ಯಾಕೆ ಮಾಡ್ತಾ ಇದ್ದಾರೆ? ಥಣಿಸಂದ್ರದ ಮನೆಗಳಲ್ಲಿ ಟಿವಿ, ಚಿನ್ನಾಭರಣವನ್ನ ದೋಚಿಬಿಟ್ರ, 1 ಲಕ್ಷ ಮೌಲ್ಯದ ಬಂಗಾರ, 10,000 ರೂಪಾಯಿ ನಗದು ಕಳವಾಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ತೆರವು ಕಾರ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಲೋಕಲ್ಸ್ ಇದೀಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಥಣಿಸಂದ್ರದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿದ್ದಾವೆ. 36 ಮನೆಗಳನ್ನ ಬೆಳಗಿಂದಲೂ ಕೂಡ ತೆರವು ಮಾಡಿದ್ದಾರೆ. ಇಲ್ಲೇ ಬೇಕಿದ್ರೆ ಸಾಯ್ತೀವಿ, ಮನೆ ಒಡೆಯಕ್ಕೆ ಬಿಡಲ್ಲ ಅಂತ ಅವರು. ಥಣಿಸಂದ್ರದ ನಿವಾಸಿಗಳು ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಮನೆ ಕೆಡವಕ್ಕೆ ಅಥವಾ ಶೆಡ್ ಕೆಡವಕ್ಕೆ ಹೋದವರು ಅವ್ರ ಮನೆ ಒಳಗಿರೋ ಟಿವಿ ಕದ್ರು, ಚಿನ್ನಾಭರಣ ಕದ್ರು, ಆಕ್ರೋಶಕ್ಕೆ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರಾ ಅಂತ. ಸಹಜ ಹಿಂಗೆ ಮಾಡ್ತಾರೋ ಒಬ್ಬರು. ಅದೇ ಇದು ಆಕ್ರೋಶಕ್ಕೆ ಮಾಡ್ತಾ ಇರುವಂತಹ ಆರೋಪವೋ ಅಥವಾ ಹೇಗೆ, ಸತ್ಯಾಸತ್ಯತೆ ಏನು ಗೊತ್ತಾಗಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಒಂದು ವಿಚಾರ, ಈ ಕೋಗಿಲು ಬಳಿ ಎಡವಟ್ ಮಾಡ್ಕೊಂಡಂಗೆ ಇಲ್ಲೂ ಮಾಡ್ಕೋಕೂಡ್ದು ಅಂತ. ಎರಡನೇದು, ಸೇಮ್ ಆರೋಪ ಕೋಗಿಲು ಕ್ರಾಸ್ ಬಳಿಯೂ ಕೇಳಿ ಬಂದಿತ್ತು. ಏನಂತ? ನೋಟಿಸೇ ಕೊಟ್ಟಿಲ್ಲ, ಏಕಾಏಕಿ ಮನೆ ಒಡೆಯಕ್ಕೆ ಬಂದಿದ್ದಾರೆ ಅಂತ. ಇಲ್ಲೂ ಈ ಥಣಿಸಂದ್ರದವ್ರು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸತ್ಯ? ಎರಡನೇದು, ಅದೇನೋ ಚಿನ್ನ ಕದ್ದಿದ್ದಾರೆ, ಟಿವಿ ಕದ್ದಿದ್ದಾರೆ, ಇದೆಲ್ಲ ಆಕ್ರೋಶದ ನುಡಿಗಳು ಮಾತ್ರನಾ? ಖಂಡಿತ ವಿದ್ಯೆ, ಇಲ್ಲಿ ಏನು ಕೋಗಿಲು ಕ್ರಾಸ್ ಬಂದಿರ್ತಕ್ಕಂಥ ಶ್ರೀನಿವಾಸ ನಗರ ಜೊತೆಗೆ ಅಲ್ಲಿನ ಫಕೀರ್ ಲೇಔಟ್ ನಲ್ಲಿ ನಡೆದಂತ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಬಳಿಕ ಎಚ್ಚೆತ್ತಂತ ಬಿಡಿಎ ಅಧಿಕಾರಿಗಳು ಇವತ್ತು ಥಣಿಸಂದ್ರದ SRK ಬಡಾವಣೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ JCBಗಳ ಮುಖಾಂತರ ಬಳಸ್ಕೊಂಡು ಏನು ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸುಮಾರು 200 ಮನೆಗಳನ್ನ ಮಾರ್ಕ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಸಹ ಈ ಹಿಂದೆ ಕೊಟ್ಟಿದ್ರು ಅಂತಕ್ಕಂಥದ್ದು ಈ ಬಿಡಿ ಅಧಿಕಾರಿಗಳ ಮಾಹಿತಿ. ಆದ್ರೆ ಅಲ್ಲಿನ ನಿವಾಸಿಗಳು ಹೇಳ್ತಕ್ಕಂಥದ್ದು ಯಾವುದೇ ರೀತಿಯಾದಂತ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಈಗ ಆ ಸಂದರ್ಭದಲ್ಲಿ ಬೆಳಿಗ್ಗೆ 6 ಗಂಟೆಗೆ JCBಗಳನ್ನ ತೆಗೆದುಕೊಂಡು ತೆರವು ಕಾರ್ಯಾಚರಣೆಗೆ ಹೋದಾಗ ಕೆಲವರು ಬಿಡಿ ಅಧಿಕಾರಿಗಳ ಮೇಲೆ ಜೊತೆಗೆ ಡೆಮಾಲಿಷನ್ ಏನ್ ಮಾಡ್ತಾ ಇದ್ರು ಅವರ ಸಿಬ್ಬಂದಿಯ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಆಕ್ರೋಶ ವ್ಯಕ್ತಪಡಿಸಿದಂತ ಮತ್ತೆ ಗಲಾಟೆ ನಡುವೆಯೂ ಸಹ ಬಿಡಿ ಅಧಿಕಾರಿಗಳು ಸದ್ಯ 36 ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ಇನ್ನು ಉಳಿದಂತ ಮನೆಗಳಲ್ಲಿ ಏನಾದ್ರೂ ಬೆಲೆ ಬಾಳುವ ವಸ್ತುಗಳನ್ನ ಇದ್ರೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಕ್ಕಂಥ. ಇದರ ನಡುವೆ ಇನ್ನು 36 ಮನೆಗಳ ತೆರವು ಕಾರ್ಯಾಚರಣೆ ಆಗಿದೆ. ಆ ಮನೆಯ ನಿವಾಸಿಗಳು ಕೆಲವೊಂದು ಆರೋಪಗಳನ್ನ ಬಿಡಿ ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಾರೆ. ಅದು ಮನೆಯಲ್ಲಿದ್ದಂತ ಗೋಲ್ಡ್ ಇರ್ಬೋದು, ಟಿವಿ, ಈ ರೀತಿಯಾದಂತಹ ವಸ್ತುಗಳು ನಾಪತ್ತೆ ಆಗಿದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಒಂದು ಡೆಮೊಲಿಷನ್ ಕಾರ್ಯಾಚರಣೆಯನ್ನ ಮಾಡಬೇಕಾದ್ರೆ ವಾರ ಅಥವಾ 15 ದಿನ ಮುಂಚಿತವಾಗಿ ನೋಟಿಸ್ ಅನ್ನ ಕೊಟ್ಟಿರ್ತಾರೆ.
ಆದ್ರೆ ಯಾಕೆ ಇಲ್ಲಿನ ಒಂದು ಏನು ನಿರಾಶ್ರಿತರು ಈ ರೀತಿಯಾದಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಸದ್ಯಕ್ಕೆ ಯಾವುದೇ ರೀತಿಯಂತ ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಕೃಷ್ಣ ಬೈರೇಗೌಡರು ಸಹ ಘಟನಾ ಸ್ಥಳಕ್ಕೆ ಬಂದಿದ್ರು, ನಿಮಗೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ, ನೀವು ಏನು ಅಕ್ರಮವಾಗಿ ಏನಾದ್ರು ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳು ಯಾವ ಇಲಾಖೆಗೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿ ಮಾತನಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿ ಈ ಒಂದು ಕಾರ್ಯಾಚರಣೆ ನಡೆಸಿ ನಮ್ಮ ಮನೆಗಳನ್ನ ತೆರವು ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಡಿ ಅಧಿಕಾರಿಗಳು ಮುಂದೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಥವಾ ಇಲ್ಲಿ ಏನಾದ್ರೂ ಅವರು ಸುಮಾರು ವರ್ಷಗಳನ್ನ ಇದ್ರು ಅಥವಾ ಅವರ ಹೆಸರಲ್ಲಿ ದಾಖಲೆಗಳಿತ್ತು ಅನ್ನೋದಾದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಕಲಿಸಬಹುದು. ಒಂದು ವೇಳೆ ಯಾವುದೇ ದಾಖಲೆಗಳಿಲ್ಲ ಅಕ್ರಮ ಅನ್ನೋದಾದ್ರೆ ಬೇರೆ ಕಡೆ ಈಗ ಇನ್ನು ಸರ್ಕಾರ ತೀರ್ಮಾನ ಏನ್ ತೆಗೆದುಕೊಳ್ಳುತ್ತೆ ಆ ರೀತಿಯಾಗಿ ಇಲ್ಲಿನ ನಿವಾಸಿಗಳಿಗೂ ಮನೆಯನ್ನ ಸಿಗುವಂತ ಅವಕಾಶ ಇದೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್.